ಹಾಯ್ ಹಲೋ ನಮಸ್ಕಾರ ಅಭಿಮಾನಿಗಳೇ, ಎಲ್ಲರೂ ಹೆಂಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡಿದೀವಿ. ನಿಮ್ಮ ಆಶೀರ್ವಾದದಿಂದ ನಾವು ಚೆನ್ನಾಗಿದ್ದೀವಿ. ಇವತ್ತೇನ್ ಸ್ಪೆಷಲ್ ಗೊತ್ತಾ? ಅಭಿಮಾನಿಗಳ ನಮ್ಗೆ ಕಮೆಂಟ್ ಮಾಡಿ ಹೇಳಿದಾರೆ ಅವರಿಗೆ ನಾವು ಮಾಡುವಂತ ಚಿಕನ್ ಸೂಪ್ ಬೇಕಂತ. ಅದರ ಸಲುವಾಗಿ ನಾವು ಏನ್ ಮಾಡ್ತಾ ಇದೀವಿ, ಅವರಿಗೆ ಈಗ ಮಳೆಗಾಲ ಒಳಗ ಬಿಸಿ ಬಿಸಿ ಸೂಪ್ ಕುಡಿಲಿ ಅವರು ಇಷ್ಟಪಟ್ಟ ನಾವು ಯಾವ ರೀತಿ ಕುಡಿತಾ ಇದೀವಲ್ಲ ಅದೇ ರೀತಿ ಅವರು ಕುಡಿಬೇಕಂತ ಹೇಳಿ ನಾವೇನ್ ಮಾಡ್ತಾ ಇದೀವಿ, ಚಿಕನ್ ಸೂಪ್ ಮಾಡ್ತಾ ಇದೀವಿ. ಅದು ಯಾವ ರೀತಿ ಇರ್ತದ, ಟೇಸ್ಟ್ ಹೆಂಗಿರ್ತದ ನೀವು ಮನೆಯೊಳಗೆ ಮಾಡಿ ನೋಡ್ರಿ ಅಂತೆ. ಬಹಳ ನಿಮ್ಗೆ ಅನುಕೂಲ ಆಗ್ತದಂತ ನನಗೆ ಗೊತ್ತದ. ಆಮೇಲೆ ನಮ್ಮ ಮಕ್ಕಳಿಗೆ ನಮ್ಮ ಮನೆಯೊಳಗೆ ನಮ್ಗೆ ಎಲ್ಲಾರ್ಗು ಬಹಳ ಇಷ್ಟ. ನಮ್ಮ ಅತಿಥಿಗಳಿಗೆ ಬಂದಾಗೂ ನಾವು ಮಾಡಿಕೊಟ್ಟಿರ್ತೀವಿ. ಅವರು ಯಾರ್ಯಾರು ಸೂಪ್ ಕುಡ್ದಿದಾರಲ್ಲ ಅವ್ರು ಕಮೆಂಟ್ ಮಾಡಕ್ ಮರಿಯಲ್ಲ. ನನ್ನ ಕೈಯಾರೆ ಕುಡ್ದಿದ್ ಸೂಪ್ ಅನ್ನು ಮರಿಯಲ್ಲ ಅವ್ರು ಕಮೆಂಟ್ ಮಾಡತಾರ. ಅಭಿಮಾನಿಗಳೇ, ನೀವು ಚಿಕನ್ ಸೂಪ್ ಕೇಳಿದಿರಲ್ಲ, ನಿಮಗೆ ಚಿಕನ್ ಸೂಪ್ ಮಾಡ್ಕೊಡ್ತಾ ಇದ್ದೀನಿ. ಟೈಮ್ ತಕ್ಕೊಂಡ ಈಸಿಯಾಗಿ ಇರುವಂಥದ್ದು ತೋರಿಸ್ತೀನಿ ನಿಮಗೆ. ಈಗ ಚಿಕನ್ ಸ್ವಚ್ಛ ತೊಳ್ಕೊಂಡಿದ್ದೀನಿ. ಇದ್ರೊಗಿಂದ ಎಷ್ಟು ಬೇಕಷ್ಟು ನನಗೆ ತೊಗೊಂಡಿದ್ದೀನಿ ಇದ್ರೊಗಿನ ಚಿಕನ್. ನೀವು ಚಿಕನ್ ಮಾಡುವಾಗ ಮನೆಯೊಳಗೆ ಯಾವ ರೀತಿ ಮಾಡ್ತಾರಲ್ಲ, ಬಾಯ್ಲ್ ಮಾಡಕ್ಕೆ ಇಡುವಾಗ ಯಾವ ರೀತಿ ಮಾಡ್ತಾರಲ್ಲ ಆ ರೀತಿ ಮಾಡೋದಿದೆ. ಮೊದಲು ಗ್ಯಾಸ್ ಮೇಲೆ ಕುಕ್ಕರ್ ಇಡೋದು. ನಾವು ಕುಕ್ಕರ್ ಒಳಗೆ ಮಾಡಿರ್ತೀವಿ. ಕುಕ್ಕರ್ ಒಳಗೆ ಅಂದ್ರೆ ಚಿಕನ್ ಚಲೋ ಕುದಿಲಿ ಅಂತ ಹೇಳಿ, ವಯಸ್ಸಾದವ್ರು ಇರಲಿ ಹುಡುಗರು ಇರಲಿ ಅವರಿಗೆ. ಆಮೇಲೆ ಇದ್ರೊಳಗೆ ನಾನು ಕುಕ್ಕರ್ ಒಳಗೆ ಒಂದು 2 ಸ್ಪೂನ್ ಸಣ್ಣ ಚಾದ ಸ್ಪೂನ್ ಇದೆಯಲ್ಲ ಅದರಲ್ಲಿ ಒಂದು 2 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಮತ್ತು ಇದು ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ನಾವು ಜಾಸ್ತಿ ಈರುಳ್ಳಿ ಹಾಕಲ್ಲ, ನೀವು ಹಾಕ್ಬೋದು. ಜಾಸ್ತಿ ಅಂದ್ರೆ ಅರ್ಧ, ನಾನು ಒಂದು ಈರುಳ್ಳಿ ಒಳಗಿಂದ ಅರ್ಧ ಹಾಕ್ತೀನಿ ಅದಕ್ಕೆ. ಚಿಕನ್ ಈ ರೀತಿ ಯಾವಾಗಲೂ ನೀವು ಸೂಪ್ ಮಾಡಬೇಕಾದ್ರೆ ಹಿಂಗೆ ಡೈರೆಕ್ಟ್ ಸೂಪ್ ಮಾಡೋಕ್ಕೆ ಬರೋದಿಲ್ಲ. ಹಿಂಗೆ ಚಿಕನ್ ಏನಿರ್ತದಲ್ಲ ಚೆನ್ನಾಗಿ ನೀವು ಬಾಯ್ಲ್ ಮಾಡ್ಕೋಬೇಕು. ಬಾಯ್ಲ್ ಮಾಡಿಕೊಂಡು ಚಿಕನ್ದು ನೀರ್ದು ಅದು ಏನು ಬರ್ತದಲ್ಲ ಬಾಯ್ಲ್ ಮಾಡಿದ್ಮೇಲೆ ಅದ್ರದ್ದು ನಾವು ಸೂಪ್ ಮಾಡೋದಿರ್ತದೆ. ಅದಕ್ಕೆ ಇದು ಚಿಕನ್ ಮೊದಲು ಬಾಯ್ಲ್ ಮಾಡೋಕಿರ್ತೀನಿ ನಾ. ಆಮೇಲೆ ಚೆನ್ನಾಗಿದೆ ಈ ರೀತಿ ಏನಿದೆಯಲ್ಲ ಈರುಳ್ಳಿ ಚೆನ್ನಾಗಿ ಹುರ್ಕೊಳ್ಳೋದು. ಅದೆಲ್ಲ ಸ್ಮಾಲ್ ಉಪ್ಪಿಟ್ಟು ತಿನ್ನೋ ಸ್ಪೂನ್ಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಇರ್ತದಲ್ಲ. ಇದ್ರೊಳಗೆ ಚಿಕನ್ದು ಏನು ನಾವು ಇನ್ನೂ ಹಾಕಿಲ್ಲ ಇದ್ರೊಳಗೆ, ಅದಕ್ಕಿಂತ ಮುಂಚೆನೇ ಈರುಳ್ಳಿ ಒಳಗೆ ಸ್ವಲ್ಪ ಉಪ್ಪು ಹಾಕೊಳ್ಳೋದು. ಮತ್ತು ಎಷ್ಟು ಅರಿಶಿನ ಪುಡಿ ಏನು ಭಾಳ ಹಾಕ್ಬೇಡಿ, ಇಲ್ಲಾಂದ್ರೆ ಅರಿಶಿನ ಪುಡಿದ ಸ್ಮೆಲ್ ಬರ್ತದೆ ಸೂಪ್ ಒಳಗೆ. ಈ ರೀತಿ ಹಾಕೋದು. ಆಮೇಲೆ ಇದೇನು ನಾವು ಚಿಕನ್ ಏನು ತೊಳೆದಿಟ್ಟಿದ್ದೀವಲ್ಲ, ಈ ಚಿಕನ್ ತೊಳೆದಿದ್ದೆ ಇದ್ರೊಳಗೆ ಈ ರೀತಿ ಹಾಕ್ಬಿಡೋದು. ಇದನ್ನು ಸೂಪ್ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈಗ ಮಳೆಗಾಲ ಕ್ಲೈಮೇಟ್ ಭಾಳ ತಂಪದ, ಆಮೇಲೆ ಬಾಯಿ ರುಚಿ ಹೋಗಿರ್ತದೆ. ಈಗ ನಾನ್ ವೆಜ್ ತಿನ್ನೋರಿಗಂತೂ ಗೊತ್ತದ ನಿಮ್ಗೆ, ಚಿಕನ್ ಎಲ್ಲ ನೀವು ತಿಂತೀರಾ ಮಾಡ್ತೀರಾ, ಅದು ಯಾವ ರೀತಿ ಇರ್ತದೆ ಅಂತೇಳಿ. ಆಮೇಲೆ ನಮ್ಮ ಮನೆಯವರಿಗೆ ಎಲ್ಲ ಇಷ್ಟ ಆಗ್ತದೆ. ನಾವು ಬಿಸಿ ಬಿಸಿ ಸೂಪ್ ಇದು ಚಿಕನ್ ತಂದಾಗ ನಾವು ಯಾವಾಗೂ ಹಿಂಗೆ ಈ ರೀತಿ ನಾವು ಚಿಕನ್ ಬಾಯ್ಲ್ ಮಾಡ್ಕೊಂಡು ಇದ್ರ ಸೂಪ್ ತೆಗೆದು ನಾವು ಸೂಪ್ ಮಾಡಿರ್ತೇವೆ. ಭಾಳ ನಮ್ಗೆ ಇಷ್ಟ ಆಗ್ತದೆ. ಅದು ಬಿಸಿ ಬಿಸಿ ತಿಂದ್ವಿ ಅಂದ್ರೆ ನೆಗಡಿ ಎಲ್ಲ ಕಮ್ಮಿ ಆಗ್ತದೆ. ಆಮೇಲೆ ನಮಗೆ ಆರಾಮೂ ಆಗ್ತದೆ, ನಮ್ಮ ಆರೋಗ್ಯನೂ ಚೆನ್ನಾಗಿರ್ತದೆ. ಇದರಿಂದ ಇಮ್ಯುನಿಟಿ ಪವರು ಬರ್ತದೆ ಬಾಡಿ ಒಳಗೆ. ಅದಕ್ಕೆ ನಿಮಗೆ ಹೇಳಬೇಕಾದ್ರೆ ನಮಗೆ ಜಾಸ್ತಿ ನೆಗಡಿ ಕೆಮ್ಮು ಅದು ಇದು ನಮಗೆ ಬರೋದನ್ನ ಇಲ್ಲ. ಭಾಳಷ್ಟೇ ನಾವು ಯಾವುದೇ ಏನು ಕ್ಲೈಮೇಟ್ ಒಳಗೆ ತಿನ್ನಬೇಕು, ಏನು ಕ್ಲೈಮೇಟ್ ಒಳಗೆ ನಮಗೆಲ್ಲ ಇದೆ. ಅದಕ್ಕೆ ಸೂಪ್ ನೀವು ಕೇಳಿದ್ದೀರಾ, ಭಾಳ ಒಳ್ಳೇದು ಮಾಡಿದ್ದೀರಾ. ನಿಮಗೂ ಭಾಳ ಈ ಸೂಪ್ ಯೂಸ್ ಆಗ್ತದೆ. ಈ ಚೆನ್ನಾಗಿ ಬಾಯ್ಲ್ ಆಗಲಿ, ಬಾಯ್ಲ್ ಆದಮೇಲೆ ಆಮೇಲೆ ತೋರಿಸ್ತೀನಿ ನಿಮಗೆ ಯಾವ ರೀತಿ ಆಗ್ತದಂತ. ಅಭಿಮಾನಿಗಳೇ, ಈ ರೀತಿ ನೋಡಿ ಚಿಕನ್ ಮೇಲೆ ನಾವು ಈಗ ಚಿಕನ್ ನಾನು ಕುದಿಯಕ್ಕೆ ಇಟ್ಟಿದ್ದೆಲ್ಲ ನೀರು ಇಟ್ಟಿದ್ದೆ. ಇದ್ರ ಮೇಲೆ ನೀರು ಬಿಸಿ ಆಗಿದಾವೆ. ಈಗ ಈ ರೀತಿ ಯಾವಾಗಲೂ ಇದು ನೀವೇನು ಚಿಕನ್ ಮಾಡ್ತೀರಲ್ಲ, ಇದು ಚಿಕನ್ ಕೆಂಪು ಕಾಣಿಸ್ಬಾರ್ದು. ಹಿಂಗೆ ಇದ್ರ ಕಲರ್ ವೈಟ್ ಬಂದಿರ್ಬೇಕು. ನಮಗೆ ನೀರು ಬೇಕಲ್ಲ, ಅದಕ್ಕೆ ನೀರು ಇಡೋದು. ಎಷ್ಟು ಬೇಕಂದ್ರೂ ನೀರು ಅಂತಂದ್ರೆ ಒಂದು ತಮ್ಗೆ ಹಾಕಿದ್ರು ನಡೀತದೆ. ನೀವು ಆಮೇಲೆ ಮತ್ತೆ ಸೂಪ್ ಮಾಡುವಾಗ ಮತ್ತೆ ನೀವು ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ಕೋಬೋದು. ಈಗ ಇಷ್ಟು ಚಿಕನ್ಗೆ ಇದು ಎಷ್ಟು ಚಿಕನ್ ಇದೆ ಅಂತಂದ್ರೆ 1 ಪಾವ್ kg ಚಿಕನ್ ಅದ. ಇದೇನಿದೆಯಲ್ಲ 1 ಪಾವ್ kg ಅದ. ನಾ ಪಾವ್ kgದ ಈಗ ಸೂಪ್ ಮಾಡ್ತಾ ಇದ್ದೀನಿ. ಈ ರೀತಿ ಇದ್ರೊಳಗೆ ನಾನು ಏನು ಬೇಕಲ್ಲ ಅದು ಒಂದು ಸೂಪ್ ಮಾಡೋ ಸಲ ತಗೋತೀನಿ. ಮತ್ತು ಉಳಿದಿದ್ದು ನಾನು ಸಾರು ಮಾಡೋದೈತಿ. ಅದಕ್ಕೆ ನಿಮಗೆ ಈಗ ಎಮರ್ಜೆನ್ಸಿ ಅರ್ಜೆಂಟು ತೋರಿಸ್ತಾ ಇದ್ದೀನಿ, ಚಿಕನ್ ತಂದಿದ್ದಾರೆ ಅಂತ ಹೇಳಿ. ಮತ್ತು ಆಮೇಲೆ ಮತ್ತೆ ಟೈಮ್ ಸಿಗಲ್ಲ ಅಂತ ಹೇಳಿ ಹಿಂಗೆ ಸಾರು ಮಾಡುವ ಸಹಿತ ತೆಗೆದು ನೀವು ಮಾಡ್ಕೋಬೋದು ಚಿಕನ್ ಸೂಪು. ಈಗ ಇಷ್ಟು ನೀರು 1 ಗ್ಲಾಸ್ ನೀರು ಹಾಕಿದ್ದೀನಿ ಇದ್ರೊಳಗೆ. ಈಗ ಮತ್ತೆ ಏನು ಮಾಡ್ತೀನಿ, ಇದು ಕುದೀಲಿ. ಮತ್ತೆ ಇದ್ರ ಪ್ಲೇಟ್ ಒಳಗೆ ಮೇಲೆ ಏನು ಮಾಡೋದು, ಪ್ಲೇಟ್ ಇಡೋದು, ಮತ್ತೆ ಇದ್ರ ಮೇಲೆ ನೀರು ಹಾಕಿಡೋದು, ಮತ್ತು ಅದು ನೀರು ಸುರುವುದು. ಅವಾಗ ನಿಮ್ಗೆ ಗೊತ್ತಾಗ್ತದೆ ಎಷ್ಟು ಬೌಲ್ ಆಗ್ತೈತಿ. ಒಂದು 5-6 ಜನಕ್ಕೆ ಬೇಕಂದ್ರೆ ಮಾಡ್ಕೋಬೋದು. ನೀವು ಹೆಂಗೆ ನಿಮಗೆ ಎಷ್ಟು ಇದು ನೋಡ್ಕೊಂಡು ಆ ರೀತಿ ನೀವು ಸೂಪ್ ಮಾಡ್ಕೋಬೋದು. ಈಗ ಮತ್ತೆ ನೀರು ಇಡೋಣ. ಆಮೇಲೆ ಮತ್ತೆ ಗ್ಯಾಸ್ ಜೋರ ಇರಲಿ, ಆರಾಮ್ ಕುದಿಲಿ. ಚಿಕನ್ ಕುದಿಲಿಕ್ಕೆ ಟೈಮ್ ಆಗ್ತದೆ. ಇದು ಕುದಿಲಿ. ಈ ಥರ ಮ್ಯಾಲೆ ನೀರು ಇಡೋದು. ನೀರು ನಮಗೆ ಆಮೇಲೆ ಸುರುವೋಣ. ಮತ್ತು ಚಿಕನ್ ಈಗ ಏನು ಬಾಯ್ಲ್ ಮಾಡಕ್ಕೆ ಇಟ್ಟಿವಲ್ಲ ಅದ್ರೊಳಗೆ ಸುರುವಾಗಿ ಬರ್ತದೆ.
ಈಗ ನಾನು ನಿಮಗೆ ಏನೇನ್ ಬೇಕಲ್ಲ ರೆಸಿಪಿ, ಅದಕ್ಕೆ ಏನೇನ್ ಬೇಕಾಗ್ತದಲ್ಲ ಸಾಹಿತ್ಯಗಳು ಹೇಳ್ತೇನೆ ಬರ್ರಿ. ಈಗಾಗಲೇ ನಿಮ್ಗೆ ಚಿಕನ್ ಬಾಯ್ಲ್ ಮಾಡ್ಕೊಂಡಿದ್ದ ತೋರಿಸಿದೀನಿ, ಯಾವ ರೀತಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ. ಈಗ ಚಿಕನ್ ಬಾಯ್ಲ್ ಆಗದ ಈ ರೀತಿ. ಅದಕ್ಕೆ ಇದೇನು ಸೂಪ್ ಅದಲ್ಲ, ಇದ್ರದ ನಾವ್ ಏನ್ ಮಾಡೋದು, ಈಗ ಚಿಕನ್ ಸೂಪ್ ಮಾಡೋದು. ಇಲ್ಲಿ ನೋಡಿ, ನಿಮ್ಗೆ ಇಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಇದೆ ಇದ್ರಾಗ ಈಗ ಇದು ಬಾಯ್ಲ್ ಆಗೈತೆ ಅಂತ. ಇಲ್ಲಿ ನೋಡಿ, ಹಿಂಗೆ ಮಾಡಿದ ಕೂಡಲೇ ಇದು ಹೊಡಿಬೇಕಿದೆ, ಅವಾಗ ಬಾಯ್ಲ್ ಆದಂಗ. ಈಗ ಮೇನ್ ಬೇಕಾಗಿದ್ದ ಏನಂತಂದ್ರ ಚಿಕನ್ ಬಾಯ್ಲ್ ಮಾಡಿದ್ದ ಅದೇ ನೀರ್ ಇರ್ತದಲ್ಲ ಅದು ಮೇನ್ ಬೇಕು. ಈಗ ಚಿಕನ್ ಸೂಪ್ ಮಾಡಾಕ ನಾವೇನು ಈಗ ನೀರ್ ತಕೊಂಡಿದೀವಲ್ಲ ಚಿಕನ್ದು, ಅದ್ರದ್ದು ಸೂಪ್ ಯಾವ ರೀತಿ ಮಾಡೋದಂತ ನಿಮ್ಗೆ ನಾ ಹೇಳ್ತೀನಿ. ಏನೇನ್ ಬೇಕಾಗ್ತದ, ಅದಕ್ಕೆ ಬೇಕಾಗಿರೋದು ಪಾವ್ ಕೆಜಿ ಚಿಕನ್ ಇದೆ. ಅದಕ್ಕೆ ನಾನು ಒಂದು 4 ಜನ ಮಾಡ್ತಾ ಇದ್ದೀನಿ. 2 ಮೆಣಸಿನ್ಕಾಯಿ ತಗೊಂಡಿದ್ದೀನಿ ಇಲ್ಲಿ. ಆಮೇಲೆ ಒಂದು 10 ಬೆಳ್ಳುಳ್ಳಿ ಹೆಸರು ಅದ. ಆಮೇಲೆ ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಅದ. ಆಮೇಲೆ 2 ಮೊಟ್ಟೆ ಅದ. ಆಮೇಲೆ ಇದು ಕಾರ್ನ್ ಪೌಡರ್ ಇದೆಯಲ್ಲ, ಇದು ಒಂದು ಅರ್ಧ ಟೀ ಸ್ಪೂನ್. ಇದೇನು ಸ್ಪೂನ್ ಇದೆಯಲ್ಲ ಇದರಿಂದ ನಾನು ಅರ್ಧ ಸ್ಪೂನ್ ತಗೊಂಡಿದ್ದೀನಿ. ಪೌಡರ್ ಇದೆಯಲ್ಲ, ಪೆಪ್ಪರ್ ಪೌಡರ್, ಬಹಳ ಇದು ಒಳ್ಳೇದು ಪೆಪ್ಪರ್ ಪೌಡರ್. ಈ ರೀತಿ ನಾನು ಮಾಡಿಟ್ಟಿದ್ದೀನಿ ಡಬ್ಬ ಒಳಗೆ, ಮಿಕ್ಸರ್ ಒಳಗೆ. ಆಮೇಲೆ ಈ ರೀತಿ ಇಷ್ಟು ಸ್ಪೂನ್ ಏನಿದೆಯಲ್ಲ, ಇದು ಒಂದು ಅರ್ಧ ಸ್ಪೂನ್ ಪೆಪ್ಪರ್ ಪೌಡರ್ ತಗೊಳ್ಳೋದು ಇದಕ್ಕೆ. ಅದಕ್ಕೆ ಮೆಣಸಿನ್ಕಾಯಿ ನಾನು 2 ತಗೊಂಡಿದ್ದೀನಿ. ಪೆಪ್ಪರ್ ಪೌಡರ್ ಖಾರ ಇರ್ತದೆ. ಆಮೇಲೆ ಪೆಪ್ಪರ್ ಪೌಡರ್ದಿಂದ ಕೆಮ್ಮು, ನೆಗಡಿ, ಶೀತ ಎಲ್ಲ ನಿಮ್ಗೆ ಎಲ್ಲ ಬಂದಿರ್ತದೆ, ಜ್ವರ ಎಲ್ಲ ಕಮ್ಮಿ ಆಗ್ತದೆ. ಅದಕ್ಕೆ ಅದ್ರ ಮೇಲೆ ಪೆಪ್ಪರ್ ಪೌಡರ್ ಬೇಕಾ ಅದಕ್ಕೆ. ಆಮೇಲೆ ಇಲ್ಲಿ ಉಪ್ಪಿದೆ. ಉಪ್ಪು ಎಷ್ಟು ಬೇಕಷ್ಟು ನೀವು ರುಚಿ ತಕ್ಕಷ್ಟು ನಿಮಗೆ ಗೊತ್ತಾಗ್ತದೆ. ನಾನು ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ತಗೊಂಡಿದ್ದೀನಿ. ಮತ್ತೆ ಏನಿದು ಬಾಯ್ಲ್ ಮಾಡಿದ್ದೀನಲ್ಲ ಚಿಕನ್, ಇದ್ರಾಗೂ ಉಪ್ಪದ, ಉಪ್ಪು ಅರಿಶಿನ ಎಲ್ಲ ಹಾಕಿ ಬಾಯ್ಲ್ ಮಾಡಿದ್ದೈತಿ. ಆಮೇಲೆ ಇದೇನಿದೆಯಲ್ಲ, ಇದು ಏನ್ ತಗೊಂಡಿದ್ದೀನಲ್ಲ ಕಾರ್ನ್ ಪೌಡರ್, ಇದ್ರಾಗ ಒಂದ್ ಸ್ವಲ್ಪ ನೀರ್ ಹಾಕೊಳ್ಳೋಣ. ಈಗ ಸ್ವಲ್ಪ ನೀರ್ ನಿಮ್ಗೆ ಗೊತ್ತದ ಕಾರ್ನ್ ಪೌಡರ್ ಏನಿರ್ತದಲ್ಲ, ಕಾರ್ನ್ ಪೌಡರ್ ಒಳಗೆ ಸ್ವಲ್ಪ ಹಿಂಗ ನೀರ್ ಹಾಕಿಟ್ವಿ ಅಂದ್ರೆ ಏನಾಗ್ತದ ಸೂಪ್. ಯಾಕೆ ಕಾರ್ನ್ ಪೌಡರ್ ಹಾಕೋದಂದ್ರೆ ಸೂಪ್ ನಮಗೆ ಗಟ್ಟಿ ಆಗ್ಬೇಕು. ನೀರ್ ನಾವೇನ್ ಚಿಕನ್ ನೀರು ಬಾಯ್ಲ್ ಮಾಡಿರ್ತೀವಲ್ಲ, ತಿಳು ಇರ್ತದ ನೀರ್ ಅದ. ಅದಕ್ಕೆ ನಮಗ ಗಟ್ಟಿ ಆಗಾಕ ನಾವೇನ್ ಮಾಡ್ತೀವಿ, ಈ ರೀತಿ ಏನಿರ್ತದಲ್ಲ ಇದು ಈ ರೀತಿ ಮಿಕ್ಸ್ ಮಾಡ್ಕೊಂಡ ರೆಡಿ ಮಾಡ್ಕೊಡ್ತೀವಿ. ಯಾವಾಗ ಈಗ ಚಿಕನ್ ಸೂಪ್ ಮಾಡಿದಾಗ ನಾ ಸುರುವುದು ಯಾವಾಗ ಅಂತ ಹೇಳ್ತೀನಿ ನಿಮ್ಗೆ. ಇದು ರೆಡಿ ಐತಿ ನಮ್ದು. ಆಮೇಲೆ ಮತ್ತೆ ಈಗ ನೆಕ್ಸ್ಟ್ ಏನಂತಂದ್ರ, ಈಗ ಮಾಡೋದ ಮೆಣಸಿನ್ಕಾಯಿ ಕಟ್ ಮಾಡೋದು ಮೊದ್ಲು. ಈಗ ಇಲ್ಲಿ ನೋಡಿ, ಗ್ಯಾಸ್ ಚಾಲು ಮಾಡಿದ್ದೀನಿ. ಮುಂಚೆ ಫಸ್ಟ್ ಕೆಲಸ ಗ್ಯಾಸ್ ಚಾಲು ಮಾಡಿದ್ದೀನಿ. ಆಮೇಲೆ ಕಡೆ ಇಟ್ಟಿದ್ದೀನಿ. ಅಭಿಮಾನಿಗಳಿಗೆ ಇದು ಎಣ್ಣೆ ಅದ, ಎಣ್ಣೆ ತಗೊಂಡಿದ್ದೀನಿ. ಎಣ್ಣೆ ಇದ್ರೊಳಗ ಈ ಸೂಪ್ಗ ಏನಂತಂದ್ರೆ ನಿಮಗೆ ಹೇಳೋದಂತಂದ್ರೆ ಇದಕ್ಕೆ ಎಣ್ಣೆ ಜಾಸ್ತಿ ಬೇಕಾಗೋದಿಲ್ಲ. ಯಾಕೆ ಎಣ್ಣೆ ಬೇಕಾಗೋದಿಲ್ಲ ಅಂತಂದ್ರೆ, ನಾವು ಚಿಕನ್ ಸೂಪ್ ಕುಡಿಯುವಾಗ ಬಾಯಾಗಿ ಎಣ್ಣೆ ಬರ್ತದ ಮೇಲೆ. ಅದ್ರ ಸಲುವಾಗಿ ಇದಕ್ಕೆ ಏನ್ ಮಾಡೋದು, ಎಣ್ಣೆ ಬಹಳ ಕಮ್ಮಿ ಹಾಕೋದು. ನಾನು ಸಣ್ಣ ಈಗ ಉಪ್ಪಿಟ್ಟು ತಿನ್ನೋ ಸ್ಪೂನ್ದಿಂದ 1 ಸ್ಪೂನ್ ತಗೊಂಡಿದ್ದೀನಿ. ಇದ್ರೊಳಗಿಂದ ನಾನು ಸ್ವಲ್ಪ ಹಾಕ್ತೀನಿ ಇಷ್ಟ, ಯಾಕಂದ್ರೆ ಇದಕ್ಕೆ ಬಹಳ ಬೇಕಾಗೋದಿಲ್ಲ. ಅದ್ರ ಸಲುವಾಗಿ ನಾವು ಏನ್ ಮಾಡೋದು, ಬಹಳ ಎಣ್ಣೆ ಹಾಕೋದಿಲ್ಲ ಚಿಕನ್ ಸೂಪ್ಗೆ ಯಾವಾಗ್ಲೂ. ಯಾಕಂದ್ರೆ ನಾವು ಚಿಕನ್ ತಿನ್ನೋದು ಬೇರೆ ಆಗ್ತದೆ, ಸೂಪ್ ಒಳಗೆ ಬೇರೆ ಆಗ್ತದೆ, ಇದ್ರೊಳಗೆ ಬೇರೆ ಆಗ್ತದೆ ಅದು. ಆಮೇಲೆ ಈ ರೀತಿ ನೋಡಿ, ನಿಮ್ ಕಡೆ ಈ ರೀತಿ ಕಡೆ ಇತ್ತಂದ್ರೆ ಈ ರೀತಿ ಮಾಡ್ಕೊಳ್ಳಿ. ನೀವು ಜಾಸ್ತಿ ಖಾರ ತಿನ್ನೋರಿದ್ರಂದ್ರೆ ಏನ್ ಮಾಡ್ರಿ, ನಿಮಗೆ ಎಷ್ಟು ಖಾರ ಬೇಕಾದ್ರೆ, ಒಬ್ಬೊಬ್ರಿಗೆ ಜಾಸ್ತಿ ಖಾರ ಇಷ್ಟ ಆಗ್ತದೆ. ನೀವು ಖಾರ ಇಷ್ಟ ಆದವ್ರು ತಿನ್ಬೋದು. ನಾವು ಜಾಸ್ತಿ ಖಾರ ತಿನ್ನಲ್ಲ ಅಂತ ನಾ 2 ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ನಿಮ್ಗೆ ಬೇಕಾದ್ರೆ ನೀವು ಒಂದು 4 ಹಾಕೋಬಹುದು ಮೆಣಸಿನ್ಕಾಯಿ. ಏನು ಮೆಣಸಿನ್ಕಾಯಿ ನಾನು ಇಲ್ಲಿ ಈ ರೀತಿ ಏನು ಮಾಡ್ಕೊಂಡಿದ್ದೀನಲ್ಲ, ಈಗ ಇದ್ರಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೆಣಸಿನ್ಕಾಯಿ. ಇದ್ರಾಗಿಂದ ಈ ರೀತಿ ಎಷ್ಟು ನೀವು ಚೆನ್ನಾಗಿ ಮೆಣಸಿನ್ಕಾಯಿ ಫ್ರೈ ಮಾಡ್ಕೋತೀರಲ್ಲ, ಅಷ್ಟು ಟೇಸ್ಟ್ ಬರ್ತದೆ ಅದು ಇದು ಸೂಪ್ ಒಳಗೆ. ಈಗ ಈ ಬೆಳ್ಳುಳ್ಳಿ ಏನಿದೆಯಲ್ಲ, ಒಬ್ಬೊಬ್ರು ಏನ್ ಮಾಡ್ತಾರ, ಬೆಳ್ಳುಳ್ಳಿ ಜಜ್ಕೋತಾರ. ಹಂಗ ಬೆಳ್ಳುಳ್ಳಿ ಜಜ್ಜೋದಿಲ್ಲ ಸೂಪಿಗೆ ಯಾವಾಗ್ಲೂ ನೀವೇನ್ ಮಾಡೋದು, ಸಣ್ಣ ಈ ರೀತಿ ಕಟ್ ಮಾಡೋದು. ಜಜ್ಜಿದ್ರೆ ಅಷ್ಟು ಕರೆಕ್ಟ್ ಅನ್ಸಲ್ಲ ಅದ. ಅದಕ್ಕೆ ಈ ರೀತಿ ಏನ್ ಮಾಡ್ರಿ, ನೀವು ಸಣ್ಣ ಪೀಸ್ ಬೆಳ್ಳುಳ್ಳಿ ಸುಲಿದಿಟ್ಟಿದ್ದ ಪೀಸ್ ಮಾಡ್ಕೊರಿ. ಫ್ರೈ ಆತ ಈ ರೀತಿ ಫ್ರೈ ಆದ್ಕೊಳ್ಳಿ. ಏನ್ ಮಾಡೋದು, ಮೆಣಸಿನ್ಕಾಯಿ ಫ್ರೈ ಆಗೈತಿ. ಈಗ ಸುಲಿಬೇಕು ಚೆನ್ನಾಗಿ, ಬೆಳ್ಳುಳ್ಳಿ ಸಿಪ್ಪೆ ನೀಟಾಗಿ ತೆಗಿಬೇಕಿದ್ರದ. ಈ ರೀತಿ ಬೆಳ್ಳುಳ್ಳಿನೂ ಹಾಕೋದಿದ್ರು ಸೂಪ್ ಒಳಗೆ. ನೀವು ಆರಾಮಾಗಿ ಮನೆ ಒಳಗೆ ಯಾರು ಬೇಕಾದ್ರೆ ಅವ್ರು ಮಾಡ್ಕೋಬೋದು. ಇದೇನು ಹೆಣ್ಮಕ್ಳು ಮಾಡಬೇಕು ಅದೇನಿಲ್ಲ. ನಾ ರೆಸಿಪಿ ಇದೆ ಎಲ್ಲರಿಗೂ ಯೂಸ್ ಆಗೋ ಥರನ ಬಿಡ್ತಾ ಇದ್ದೀನಿ.
ನಾಳೆ ಅಪ್ಪು ಪಿ ಜಿ ಮಾಡಕ್ ಹೋದ, ಅಪ್ಪುಗೂ ಇಷ್ಟ ಆಗ್ತದ ಅಮ್ಮ ಮಾಡಿದ ಯಾವ ರೀತಿ ಸೂಪ್ ಮಾಡಿದ ಅಂತ ಹೇಳಿ ಅವನ ಯೂಟ್ಯೂಬ್ ಚಾನೆಲ್ ತೆಗೆದ ಅವಾಗ ಸೂಪ್ ಮಾಡ್ಕೋಬಹುದು. ಅವ ಶಾಂಭವಿ ಹೋದ ಶಾಂಭವಿ ಮಾಡ್ಕೋಬಹುದು. ಇದು ರೆಸಿಪಿ ಇದೆಲ್ಲ ನನಗೆ ಭಾಳ ಒತ್ತಾಯ ಮಾಡಿಗೆ ಕೇಳಿದವ ಅಂತಂದ್ರೆ ಅಪ್ಪನ ಫ್ರೆಂಡ್ ಶ್ರೇಯಸ್, ಅವನು ಚಿಕನ್ ಮನೆ ಒಳಗೆ ಅವ್ರು ಮಾಡಲ್ಲ. ಅದಕ್ಕೆ ಅವ್ನು ಏನು ಮಾಡಿದಾನ, ಆಂಟಿರಿ ನೀವು ನನಗೆ ಏನೇನು ಮಾಡ್ತೀರಲ್ಲ ಚಿಕನ್ ವೆರೈಟಿ ನನಗೆ ಕಳಿಸ್ಕೊಡಿ ಆಂಟಿ ನಾ ಮಾಡ್ತೇನೆ ಅಂತ ಹೇಳಿ ಅವನ ಚಿಕನ್ 65 ಮಾಡ್ಕೊಂಡಿದ್ದಾನ. ಭಾಳ ಇಷ್ಟ ಆಗೈತಿ. ಮತ್ತೆ ಈ ಚಿಕನ್ ಸೂಪು ಮಾಡ್ಕೊತಾನಂತ ಗೊತ್ತದ ನನಗೆ. ಈ ರೀತಿ ಚೆನ್ನಾಗಿ ಇನ್ನೂ ಹುರಿಬೇಕು ನೋಡಿ. ಇದು ಇನ್ನೂ ಎಷ್ಟು ಹುರಿತದಲ್ಲ ಬೆಳ್ಳುಳ್ಳಿ ಅಷ್ಟಾದ್ರೂ ಸೂಪ್ಗೆ ಟೇಸ್ಟ್ ಬರ್ತದೆ ಭಾಳ. ನಾ ಏನು ಉಪ್ಪು ತಗೊಂಡಿದ್ದೀನಲ್ಲ ಸ್ವಲ್ಪ ಇದಕ್ಕೆ ಉಪ್ಪು ಹಾಕ್ತೀನಿ. ಹಿಂಗೆ ಈಗ ಮಿಕ್ಸ್ ಮಾಡೋಣ ಹಿಂಗೆ ಈ ರೀತಿ. ಅದು ಇನ್ನೂ ಸ್ವಲ್ಪ ಫ್ರೈ ಆಗಲಿ ಚೆನ್ನಾಗಿ. ಈ ರೀತಿ ಏನು ಇದು ಚಿಕನ್ ಬಾಯ್ಲ್ ಮಾಡ್ಕೊಂಡಿದ್ದೀನಲ್ಲ, ನಾ ಇದು ಚಿಕನ್ ಹೊರಗೆ ತಕ್ಕೊಂಡಿದ್ದೀನಿ. ಯಾಕಂದ್ರೆ ಇದು ಏನಿದೆಯಲ್ಲ ಚಿಕನ್ದು ಇದು ಹಿಂಗೆ ಹಾಕಿದ್ರೆ ಏನಾಗ್ತದ, ದೊಡ್ಡ ದೊಡ್ಡ ಪೀಸ್ ತಿನ್ನಾಕ ಇದನ್ನಾಗಲ್ಲ ಅಂತ ಹೇಳಿ ಏನು ಮಾಡೋದು, ಇದು ಮಾಡಿ ಏನು ಇಟ್ಟಿರ್ತೀವಲ್ಲ ನಾವು ಚಿಕನ್ ಬಾಯ್ಲ್ ಮಾಡ್ಕೊಂಡಿರ್ತೀವಲ್ಲ, ಸ್ವಲ್ಪ ಏನು ಮಾಡೋದು ಇದು ಈ ರೀತಿ ನಾವು ಸ್ಮ್ಯಾಶ್ ಮಾಡ್ಕೊಳ್ಳೋದು ಹಿಂಗೆ ಅದ್ರೊಳಗೆ ಚಿಕನ್ ಸೂಪ್ ಒಳಗೆ ಹಾಕ್ಲಿಕ್ಕೆ ರೆಡಿ ಮಾಡ್ಕೊಳ್ಳೋದು ನೋಡಿ. ಈ ರೀತಿ ಹಿಂಗೆ ಇದು ಭಾಳ ಆದ್ರೂ ಚಿಕನ್ ಒಳಗೆ ಸೂಪ್ ಒಳಗೆ ಭಾಳ ಟೇಸ್ಟ್ ಬರ್ತದೆ. ಇದು ಈ ರೀತಿ ನಾವು ಪೀಸ್ ಹಾಕಿದ್ವು ಅಂತಂದ್ರೆ ಹಿಂಗೆ ಇವೆಲ್ಲ ಬೋನ್ ಇರೋದು ಇದೆಲ್ಲ ಇಷ್ಟ ಆಗ್ತದೆ. ಇದು ಅವ್ರು ಇಷ್ಟಪಟ್ಟು ತಿನ್ಬೋದು. ಬೋನ್ನು ನೀವು ಹಾಕಿದ್ರೆ ನಡೀತದೆ ಸ್ವಲ್ಪ ಸ್ವಲ್ಪ. ಈ ರೀತಿ ನೋಡಿ, ನಾನು ಕೆಂಪು ಅಂದಿಲ್ಲ ನಿಮ್ಗೆ. ಈ ಬೆಳ್ಳುಳ್ಳಿ ಕೆಂಪು ಹುರಿಯೋದಂದ್ರೆ ಈ ರೀತಿ ನೋಡಿ ಮಾಡೋದು. ಇದೇನಿದೆಯಲ್ಲ ಈಗ ಇದು ಬಾಯ್ಲ್ ಮಾಡಿ ಇಟ್ಕೊಂಡೇವಲ್ಲ, ಈ ಸೂಪನ್ನು ನಾವು ಈ ರಸನ ತಗೊಂಡು ಇದ್ರೊಳಗೆ ಸ್ವಲ್ಪ ಹಾಕಿಡೋದು ನಿಮಗೆ. ಯಾಕಂದ್ರೆ ಇದು ಭಾಳ ಮತ್ತು ಎಲ್ಲ ಬೆಳ್ಳುಳ್ಳಿ ಬೇಗ ಕಪ್ಪಗಾಗ್ಬಿಡ್ತದೆ. ಈ ಹುರಿದ್ರೆ ಚೆನ್ನಾಗಿ ಹುರಿದ ಇದ್ರೊಳಗೆ ಇರಲಿ. ಮತ್ತು ಇದ್ರೊಳಗೆ ಏನೇನು ಹಾಕೋದು ನಿಮ್ಗೆ ತೋರಿಸ್ತೀನಿ ಆಮೇಲೆ. ನೀವು ಎಷ್ಟು ಜನ ಇದ್ದೀರಲ್ಲ ಮನೆಯೊಳಗೆ ಆ ರೀತಿ ನೋಡ್ಕೊಂಡು ನೀವೇನು ಮಾಡೋದು ಸೂಪ್ ನೀವು ಮಾಡ್ಕೊಳ್ಳೋದು. ಮತ್ತು ನೀವು ಬೇಕಂದ್ರೆ ಸ್ವಲ್ಪ ನೀರು ಹಾಕೋಬೋದು ಇದ್ರೊಳಗೆ. ಆಮೇಲೆ ನಿಮಗೆ ಬೇಕಂದ್ರೆ ಗಜರಿ ತುರಿಯೋದು, ಈಗ ನಾವು ಹುರಿಯುವಾಗ ಬೆಳ್ಳುಳ್ಳಿ ಅದು ಹುರಿದೆ ಅಲ್ಲ ಅವಾಗ ನೀವು ಗಜರಿನ ತುರಿದು ಹಾಕ್ಬೋದು. ನಾವು ಗಜರಿ ಅದು ಏನು ಹಾಕಲ್ಲ ಇದ್ರೊಳಗೆ. ನಾವು ಇದೇ ರೀತಿ ಮಾಡ್ತೀವಿ, ಈಸಿಯಾಗಿ ಮಾಡ್ತೀವಿ ಮತ್ತು ಪಟಾಪಟ ಬೇಗ ಆಗ್ತದೆ. ಇದಕ್ಕೇನು ಭಾಳ ಟೈಮ್ ಆಗಲ್ಲ. ಈ ರೀತಿ ಏನಿದೆಯಲ್ಲ ಈಗ ನನಗೆ ಒಂದು 4 ಜನಕ್ಕೆ ಆಗುವಷ್ಟು ನಾನು ಈಗ ನೀರು ತೊಗೊಂಡಿದ್ದೀನಿ, ಚಿಕನ್ದ ನೀರು ತೊಗೊಂಡಿದ್ದೀನಿ. ಇದ್ರೊಳಗೆ ನಾನು ಏನೇನು ಹಾಕ್ತೀನಿ ನಿಮ್ಗೆ ತೋರಿಸ್ತೀನಿ. ನಾನು ಇದೇನಿದೆಯಲ್ಲ ರೆಡಿ ಮಾಡಿದ್ದ ಕಾರ್ನ್ ಪೌಡ್ರದ ಇದ್ರೊಳಗೆ ಹಾಕ್ತೀನಿ. ಈಗ ಸೂಪ್ ಮಾಡಿದ್ರೆ ಅದಕ್ಕೆ ಕಾರ್ನ್ ಪೌಡರ್ ಬೇಕು. ಅದಕ್ಕೆ ನೀವು ಒಂದು ಸ್ವಲ್ಪ ಕಾರ್ನ್ ಪೌಡರ್ ತಂದಿಟ್ರೆ ಭಾಳ ದಿನ ಬರ್ತದೆ ನಿಮ್ಗೆ. ತಂದಿಡ್ರಿ ಅದು. ಆಮೇಲೆ ಕಾರ್ನ್ ಪೌಡ್ರ್ ಹಾಕಿದೆ ಈಗ. ಆಮೇಲೆ ಪೆಪ್ಪರ್ ಪೌಡರ್, ಇದ್ರ ಮೇಲೆ ಪೆಪ್ಪರ್ ಪೌಡ್ರ್ ಏನು ತೊಗೊಂಡಿದ್ದೀನಲ್ಲ ಇದು ಪೆಪ್ಪರ್ ಪೌಡ್ರ್ ಎಲ್ಲ ಹಾಕ್ಬಿಡ್ತೀನಿ ಈಗ. ಆಮೇಲೆ ಇದಾದ್ಮೇಲೆ ಏನು ಮಾಡೋದು, ಇದೇನು ಈಗ ಚಿಕನ್ ಏನು ಇದು ಎಲ್ಲ ಸ್ಮ್ಯಾಶ್ ಮಾಡಿ ಇಟ್ಟಿದ್ದೀನಲ್ಲ ಪೀಸ್ ಬಾಯ್ಲ್ ಮಾಡಿದ್ದ ಅದೆಲ್ಲ ಇದ್ರೊಳಗೆ ಹಾಕ್ಬಿಡೋಣ ಈ ರೀತಿ. ಶಾಂಭವಿ ಬಾಯಿ ನೀರು ಬರತ್ತದ. ಈ ರೀತಿ ಇದ್ರೊಳಗೆ ಸ್ಮ್ಯಾಶ್ ಮಾಡಿದ ಚಿಕನ್ ಹಾಕಿದೆ. ಈಗ ಮೇನ್ ಇದ್ರೊಳಗೆ ಏನಪ್ಪ ಅಂತಂದ್ರೆ ಮೊಟ್ಟೆ ಸೂಪ್ ರೆಡಿ ಮಾಡ್ಕೊಂಡಿದ್ದೀವಲ್ಲ, ಇದ್ರೊಳಗೆ ಮೇನ್ ಏನು ಮಾಡೋದು ಮೊಟ್ಟೆ. ಇದ್ರೊಳಗೆ ಏನು ಮಾಡೋದು ಈ ರೀತಿ ಒಡೆದು ಇದ್ರೊಳಗೆ ಮೊಟ್ಟೆ ಒಡೆದು ಹಾಕೋದು. ಆಮೇಲೆ ಹಿಂಗೆ ಅಲ್ಗಾಡ್ಸೋದು ಇದೆ. ಯಾಕಂದ್ರೆ ಈ ಕ್ಲೈಮೇಟ್ ಒಳಗೆ ನಮಗೆ ಬಾಡಿಗೆ ಚಳಿ ಕ್ಲೈಮೇಟ್ ಇರ್ತದೆ. ಅವರಿಗೆ ಏನಾಗ್ತದೆ ಬಿಸಿ ಬಿಸಿ ಈ ರೀತಿ ಸೂಪ್ ಕುಡಿದ್ರೆ ಬಾಡಿ ಒಳಗೆ ಗರಂ ಅನ್ನೋದು ಬಾಡಿ ಒಳಗೆ ಬರ್ತದೆ. 2 ಮೊಟ್ಟೆ ತಗೊಂಡಿದ್ದೆ, ಈಗ 1 ಮೊಟ್ಟೆ ಸಾಕು ಅನಿಸ್ತಾ ಇದೆ. ಮತ್ತೆ ನಿಮ್ಗೆ ಬೇಕಂದ್ರೆ ನೀವು ಇನ್ನೊಂದು ಮೊಟ್ಟೆ ಹಾಕೋಬಹುದು ನಿಮಗೆ. ಮತ್ತೆ ಬೇಡ ಅಂತಂದ್ರೆ ನೀವು 1 ಮೊಟ್ಟೆನೂ ಹಾಕೋಬಹುದು. ಇಲ್ಲಾಂದ್ರೆ ಭಾಳ ಗಟ್ಟಿ ಆಗ್ತದೆ ಭಾಳ ಮೊಟ್ಟೆ ಹಾಕಿದ್ರೆ. ನಾನು 2 ಇಟ್ಕೊಂಡಿದ್ದೆ ನೋಡೋಣ ಅಂತ. ಈಗ 1 ನಮಗೆ ಸಾಕಾಗೈತಿ. ಆಮೇಲೆ ಈಗ ಇದಕ್ಕೆ ಏನು ಮಾಡೋದು, ಕೊತ್ತಂಬರಿ ಸೊಪ್ಪು ಈ ರೀತಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಭಾಳ ಹಾಕೋದಿಲ್ಲ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋದು ಈ ರೀತಿ. ಆಮೇಲೆ ಮತ್ತು ಒಂಚೂರು ಉಪ್ಪು ಮೇಲೆ. ನಮ್ಮ ಚಿಕನ್ ಸೂಪ್ ಏನಿದೆಯಲ್ಲ ಈಗ
ರೆಡಿ ಆಗದ. ಈ ರೀತಿ ಚಿಕನ್ ಸೂಪ್ ಮಾಡೋದ ಮತ್ತೆ ಬಹಳ ಈಸಿ ಅಂದ್ರೆ ಬಹಳ ಈಸಿ ಅದ ಇದೆ. ಯಾರು ನೀವು ಮಾಡ್ಕೋಬಹುದು. ನೀವು ರೂಮ್ ಒಳಗ ನೀವು ಅಷ್ಟ ಇದ್ದಾಗನು ಸಂಡೇ ದಿನ ನೀವು ಮನಿಯೊಳಗ ಡ್ಯೂಟಿ ಎಲ್ಲ ಮುಗಿಸ್ಕೊಂಡ್ ಬಂದಿರ್ತೀರ ವಾರಕ್ಕ, ಅವಾಗ ನೀವು ಈ ರೀತಿ ನೀವು ಸೂಪ್ ಮಾಡ್ಕೊಂಡು ಕುಡಿದ್ರೆ ಹೊಟ್ಟಿ ತುಂಬತದ. ಚಿಕನ್ ತಗೊಂಡ್ಬಂದು ಚಿಕನ್ ಜೊತೆ ಈ ರೀತಿ ತಿಂದ್ರೆ ನಿಮಗೆ ಬಹಳ ಟೇಸ್ಟಿ ಆಗ್ತದ. ಆ ರೀತಿನೂ ಸಂಡೇ ನೀವು ಮಾಡ್ಕೊಂಡ್ ತಿನ್ರಿ ಮನಿಯೊಳಗ ಸುಟಿ ಇದ್ದ ದಿನ. ಅಭಿಮಾನಿಗಳೇ, ಬನ್ನಿ ಟೇಸ್ಟ್ ಮಾಡೋಣ ಯಾವ ರೀತಿ ಚಿಕನ್ ಸೂಪ್ ಆಗೈತೆ ಅಂತ. ಈ ರೀತಿ ನಿಮ್ಮ ಮನೆಯೊಳಗೆ ಬೌಲ್ ಇದ್ರೆ ಇದ್ರೊಳಗೆ ಹಾಕೊಳ್ರಿ. ಮಕ್ಕಳು ಇಷ್ಟಪಟ್ಟು ಮಜಾ ಮಾಡ್ಕೊಂಡು ತಿಂತಾರೆ. ಆಮೇಲೆ ಗ್ಯಾಸ್ ಆಫ್ ಮಾಡಿಬಿಡೋಣ ಈಗ. ಅಭಿಮಾನಿಗಳೇ, ನಿಮ್ ಸಲುವಾಗಿ ಬಿಸಿ ಬಿಸಿ ಸೂಪ್ ರೆಡಿ ಅದ. ಟೇಸ್ಟ್ ಮಾಡಿ ನೋಡಿ ಹೆಂಗದ ಹೇಳಿ. ನೀವು ಮಾಡ್ಕೊಂಡ್ ತಿನ್ರಿ, ಮಕ್ಳಿಗೂ ಮಾಡ್ಕೊಡ್ರಿ. ಮನಿ ಒಳಗೆ ಹಿರಿ ಜೀವ ಇತ್ತಂದ್ರೆ ಅವ್ರಿಗೂ ಮಾಡ್ಕೊಡ್ರಿ, ಅವರು ಇಷ್ಟಪಟ್ಟು ತಿಂತಾರೆ. ಎಲ್ಲರಿಗೂ ಇಷ್ಟ ಆಗುವಂತ ರೆಸಿಪಿ ಅದ. ಇಷ್ಟ ಆಗಿತ್ತಂದ್ರೆ ಎಲ್ಲರಿಗೂ ಶೇರ್ ಮಾಡ್ರಿ, ಮತ್ತೆ ವಿಡಿಯೋನ ಲೈಕ್ ಮಾಡ್ರಿ, ಮತ್ತೆ ಕಮೆಂಟು ಮಾಡ್ರಿ, ಸಬ್ಸ್ಕ್ರೈಬು ಮಾಡ್ರಿ, ಮತ್ತೆ ಈ ಮನೆ ಮಗಳನ್ನ ಹಿಂಗ ಸಪೋರ್ಟ್ ಮಾಡ್ರಿ. ಆಮೇಲೆ ನಮ್ಮ ಹೋಮ್ ಟೂರು ನೀವು ಭಾಳ ಕೇಳ್ತಾ ಇದ್ದೀರಾ. ನಿಮ್ಗೆ ಹೋಮ್ ಟೂರು ನಾವು ಮಾಡ್ಬಿಡ್ತೇವಿ. ಯಾಕಂದ್ರೆ ಈಗಾಗಲೇ ರೆಡಿನ ಐತಿ, ಅದೆಲ್ಲ ಮಾಡಿ ಬಿಡೋದೈತಿ. ಅದಕ್ಕೆ ಅದು ನಾವು ನಿಮ್ಮ ಸಲುವಾಗಿ ಮಾಡಿಬಿಡ್ತೀವಿ. ನಿಮ್ಮ ಏನ ಅದಾವಲ್ಲ ನಿಮ್ಮ ಆಸೆಗಳನ್ನ ನಾವು ಈಡೇರ್ಸಕ್ ತಯಾರದೇವಿ. ನೀವು ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಮತ್ತ ಶಂಭವಿ ಸೂಪ್ ತಿಂದು ನೋಡ್ಬಾ. ಈಗ ಶಾಂಭವಿ ಟೇಸ್ಟ್ ಮಾಡಿ ನಿಮಗೆ ಹೇಳಾಕದಾಳ ಯಾವ ರೀತಿ ಸೂಪ್ ಆಗೈತೆ ಅಂತ. ಮತ್ತು ಅದ್ರ ಬೇಕಂದ್ರೆ ನಿಮ್ಗೆ ಲಿಂಬೆಯನ್ನು ಹಿಂಡ್ಕೋಬಹುದು. ಒಬ್ಬರಿಗೆ ಲಿಂಬೆಯನ್ನು ಹುಳಿ ಇಷ್ಟ ಆಗಲ್ಲ, ಒಬ್ಬರಿಗೆ ಇಷ್ಟ ಆಗ್ತದೆ. ಅದು ನಿಮ್ಮ ಆಪ್ಷನ್ ಅದ. ಇದು ನೋಡು, ಮಸ್ತ್ ಆಗೈತಿ, ಚಲೋ ಆಗದ. ಆಯ್ತು ನೋಡಿ ಅಭಿಮಾನಿ, ಶಾಂಭವಿಗೆ ಭಾಳ ಇಷ್ಟ ಆಯ್ತು. ಅವಳು ಇಷ್ಟಪಟ್ಟು ತಿಂತಾ ಇದ್ದಾಳ. ನಾವು ಬಿಸಿ ಬಿಸಿ ಸೂಪ್ ತಿಂತೀವಿ, ನೀವು ಮಾಡ್ಕೊಂಡು ತಿನ್ರಿ ಆಮೇಲೆ.